ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಎದುರಾಗುವ ಎಂಥ ಕಷ್ಟಕರವಾದ ಸಮಸ್ಯೆಗಾದರೂ ಒಂದು ಶಕ್ತಿಯುತವಾದಂಥ ಮಂತ್ರ ಪುರಾಣದಲ್ಲಿ ಸಿಗುತ್ತೆ. ಈ ಮಂತ್ರಗಳನ್ನು ನಾವು ನಿತ್ಯ ಜೀವನದಲ್ಲಿ ಜಪಿಸುವುದರಿಂದ ನಮಗಿರುವಂಥ ಎಲ್ಲ ಸಮಸ್ಯೆಗಳನ್ನು ನಿಧಾನವಾಗಿ ಹೋಗಲಾಡಿಸಿಕೊಳ್ಳಬಹುದು. ಆ ಮಂತ್ರಗಳಲ್ಲಿ ಕೆಲವು ಮುಖ್ಯವಾದ ಮಂತ್ರಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಮೊದಲನೇದಾಗಿ ನಾವು ಪ್ರತಿದಿನ ಪೂಜೆ ಮಾಡುವಾಗ ಓಂ ನಮಃ ಶಿವಾಯ ಈ ಮಂತ್ರನ ತಪ್ಪದೇ ಜಪಿಸಲೇಬೇಕು. ಈ 5 ಅಕ್ಷರಗಳ ಮಹಾಮಂತ್ರ ತುಂಬಾನೇ ಶಕ್ತಿಯುತವಾದದ್ದು. ಈ ಮಂತ್ರ ಹೇಳುತ್ತಾ ಪೂಜೆ ಮಾಡಿದರೆ ಶಿವನ ಆಶೀರ್ವಾದನ ನಾವು ಪಡ್ಕೋಬಹುದು. ಈ ಮಂತ್ರ ಪ್ರತಿದಿನ ಜಪಿಸುವುದರಿಂದ ನಮಗಿರುವಂಥ ದುರದೃಷ್ಟ ದೂರಾಗಿ ಅದೃಷ್ಟ ವರಿಸುತ್ತೆ. ಗೋವಿಂದ ಅನ್ನೋ ಹೆಸರು ಜಪ ಮಾಡಿದರೆ ಸಕಲ ಪಾಪಗಳಿಂದ ವಿಮುಕ್ತಿ ದೊರಕುತ್ತೆ. ಮಹಾ ಮೃತ್ಯುಂಜಯ ಮಂತ್ರ ಜಪ ಮಾಡಿದರೆ ಅಕಾಲ ಮೃತ್ಯು ನಮ್ಮ ಹತ್ತಿರ ಸುಳಿಯಲ್ಲ, ನಮ್ಮ ಆಯಸ್ಸು ಹೆಚ್ಚಾಗುತ್ತೆ. ಹಾಗೆ ಯಾವ ಅನಾರೋಗ್ಯ ಸಮಸ್ಯೆ ಕೂಡ ಬರಲ್ಲ. ಇರುವಂಥ ಅನಾರೋಗ್ಯ ಕೂಡ ದೂರಾಗಿ ಆರೋಗ್ಯವಂತರಾಗಿ ಬದುಕಬಹುದು. ಓಂ ಗೌರಿ ಶಂಕರಾಯ ನಮಃ ಈ ಮಂತ್ರವನ್ನು ಪ್ರತಿದಿನ 3 ಸಾರಿ ಜಪಿಸಬೇಕು. ಈ ಮಂತ್ರ ಜಪಿಸುವುದರಿಂದ ದಂಪತಿಗಳ ಮಧ್ಯೆ ಅನ್ಯೋನ್ಯತೆ ಹೆಚ್ಚಾಗುತ್ತೆ. ಒಂದು ವೇಳೆ ತೀವ್ರ ಹಣದ ಸಮಸ್ಯೆ ನಿಮಗಿದ್ದರೆ ಮನೆಯಲ್ಲಿ ತೆಂಗಿನೆಣ್ಣೆಯಿಂದ ದೀಪಾರಾಧನೆ ಮಾಡಬೇಕು. ಇದರಿಂದ ಬೇಗನೆ ನಿಮ್ಮ ಹಣದ ಸಮಸ್ಯೆಯೆಲ್ಲ ಕೂಡ ಹೊರಟು ಹೋಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಈ ಮಂತ್ರ ಪ್ರತಿದಿನ ಜಪ ಮಾಡುವುದರಿಂದ ಮಹಾವಿಷ್ಣುವಿನ ಅನುಗ್ರಹದಿಂದ ರಾಜಯೋಗ ಕೂಡಿಬರುತ್ತೆ. ಇನ್ನು ಯಾವ ಪೂಜೆ, ವ್ರತ, ಪರಿಹಾರ ಮಾಡಿದರೂ ನಿಮ್ಮ ಕೋರಿಕೆ ಈಡೇರುತ್ತಿಲ್ಲ ಅನ್ನುವವರು ಪ್ರತಿದಿನ ಲಕ್ಷ್ಮೀ ಬೀಜ ಮಂತ್ರವನ್ನು ಜಪಿಸಿ. ಇದರಿಂದ ನಿಮ್ಮ ಜೀವನದಲ್ಲಿ ಎಷ್ಟೋ ಅದ್ಭುತಗಳು ನಡೆಯುತ್ತೆ. ಲಕ್ಷ್ಮಿ ಬೀಜ ಮಂತ್ರ ಏನಂದ್ರೆ ಐಂ ಕ್ಲೀಂ ಸ್ವಾಹ. ಈ ಮಂತ್ರವನ್ನು ಪ್ರತಿದಿನ 11 ಸಾರಿ ಜಪ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಯಾವುದೋ ಒಂದು ರೂಪದಲ್ಲಿ ನಮ್ಮ ಸಮಸ್ಯೆ ಖಂಡಿತ ನಿವಾರಣೆಯಾಗುತ್ತೆ. ಎಲ್ಲದಕ್ಕಿಂತಲೂ ಈ ಮಂತ್ರ ತುಂಬಾನೇ ಶಕ್ತಿಯುತವಾದದ್ದು. ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಂಗೈಯನ್ನು ನೋಡಿಕೊಳ್ಳಬೇಕು. ನಮ್ಮ ಅಂಗೈಯಲ್ಲಿ ತ್ರಿದೇವಿಗಳು ನೆಲೆಸಿರುತ್ತಾರೆ. ಅಂದ್ರೆ ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ನೆಲೆಸಿರುತ್ತಾರೆ. ಅಂಗೈಯನ್ನು ನೋಡುತ್ತಾ ಕರಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ ಈ ಮಂತ್ರವನ್ನು ಜಪ ಮಾಡಬೇಕು. ಬೆಳಗ್ಗೆ 3 ರಿಂದ 5 ಗಂಟೆ ಮಧ್ಯಕಾಲದಲ್ಲಿ ಎದ್ದು ನಿಮ್ಮ ಅಂಗೈ ನೋಡಿಕೊಂಡು ಈ ಮಂತ್ರ ಜಪ ಮಾಡಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ದೊರಕುತ್ತೆ. ಸ್ನೇಹಿತರೆ, ತುಂಬಾ ಜನ ಜೀವನದಲ್ಲಿ ಚೆನ್ನಾಗಿ ಹಣ ಸಂಪಾದನೆ ಮಾಡಿ ಶ್ರೀಮಂತರಾಗಬೇಕು ಅಂತ ಕನಸು ಕಾಣ್ತಾರೆ. ಅಂಥವರು ಪ್ರತಿ ಶುಕ್ರವಾರ ತಪ್ಪದೆ ತುಳಸಿ ಗಿಡಕ್ಕೆ ಸ್ವಲ್ಪ ಹಾಲು ಹಾಕಿ ಸಂಜೆ ಒಂದು ದೀಪ ಇಟ್ಟು ಪೂಜೆ ಮಾಡಿದರೆ ನಿಧಾನವಾಗಿ ಅವರಿಗಿರುವಂಥ ದರಿದ್ರ ಎಲ್ಲ ಹೋಗಿ ಕೆಲ ತಲೆಮಾರುಗಳವರೆಗೂ ಕರಗದಂಥ ಐಶ್ವರ್ಯ ಕೈ ಸೇರುತ್ತೆ. ಹಾಗೆ ಪ್ರತಿದಿನ ಸ್ನಾನ ಮಾಡಿದ ತಕ್ಷಣ ಅಮ್ಮನವರ ಈ ಶಕ್ತಿಯುತವಾದ ಬೀಜ ಮಂತ್ರ ಜಪ ಮಾಡಿದರೆ ನಿಮಗಿರುವಂಥ ಯಾವುದೇ ಕಷ್ಟವಾದರೂ ಹೊರಟು ಹೋಗುತ್ತೆ. ಆ ಮಂತ್ರ ಏನಂದ್ರೆ ಐಂ ಹ್ರೀಂ ಶ್ರೀಂ ಅಷ್ಟಲಕ್ಷ್ಮಿ ಹ್ರೀಂ ಸಿದ್ಧಯೇ. ತೀರಾ ಜಾಸ್ತಿ ಕಷ್ಟ ಇರೋರು ಈ ಬೀಜ ಮಂತ್ರವನ್ನ ಪ್ರತಿದಿನ 108 ಸಾರಿ ಜಪ ಮಾಡಬೇಕು. ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ಕಪ್ಪು ದಾರಾನ ಕಾಲಿಗೆ ಕಟ್ಟಿಕೊಂಡ್ರೆ ಯಾವುದೇ ಕಣ್ಣು ದೃಷ್ಟಿ, ನರದೃಷ್ಟಿ, ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳಲ್ಲ. ಆದ್ರೆ ನಾವು ಯಾವಾಗ ಕಪ್ಪು ದಾರ ಕಟ್ಕೋಬೇಕು ಅನ್ಕೊಂಡ್ರು ಮೊದಲು ದಾರಕ್ಕೆ ತಪ್ಪದೆ 9 ಸಾರಿ ಗಂಟು ಹಾಕಿ ಅದರ ನಂತರ ಕಾಲಿಗೆ ಕಟ್ಕೊಂಡು 3 ಗಂಟು ಹಾಕ್ಕೋಬೇಕು. ಹಾಗೆ ದಾರ ಕಟ್ಕೊಳ್ಳುವಾಗ ಗಾಯತ್ರಿ ಮಂತ್ರ ಅಥವಾ ಶನಿದೇವರ ಮಂತ್ರ ಹೇಳ್ತಾ ದಾರ ಕಟ್ಕೋಬೇಕು. ಶ್ರೀರಾಮ ಶರಣಂ ನಮಃ ಈ ಮಂತ್ರವನ್ನು ಪ್ರತಿದಿನ ಜಪ ಮಾಡೋದ್ರಿಂದ ಅನಾರೋಗ್ಯ ಸಮಸ್ಯೆಯೆಲ್ಲ ಹೋಗಿ ಒಳ್ಳೆ ಆರೋಗ್ಯ ನಮ್ಮದಾಗುತ್ತೆ. ಶ್ರೀರಾಮಚಂದ್ರ ನಮಃ
ಈ ಮಂತ್ರವನ್ನ ಜಪಿಸುವುದರಿಂದ ಶ್ರೀರಾಮನ ಆಶೀರ್ವಾದ, ನಮಗಿರುವ ಅಷ್ಟ ದರಿದ್ರ ಎಲ್ಲ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ. ಮುಖ್ಯವಾಗಿ ಶುಕ್ರವಾರ ಗಾಯತ್ರಿ ಮಂತ್ರವನ್ನ ಜಪಿಸಬೇಕು. ಗಾಯತ್ರಿ ಮಂತ್ರ ಜಪ ಮಾಡೋದ್ರಿಂದ ನಮಗಿರುವ ಕಷ್ಟಗಳೆಲ್ಲ ದೂರಾಗಿ ಅದೃಷ್ಟ ಒಲಿಯುತ್ತೆ. ಹಾಗೆ ಜೀವನದಲ್ಲಿ ಮುಂದೆಂದೂ ಕೂಡ ಕಷ್ಟ ಬರಲ್ಲ. ಅದರ ಜೊತೆ ಶುಕ್ರವಾರ ತಪ್ಪದೆ ಓಂ ಲಕ್ಷ್ಮೀ ನಮಃ ಈ ಮಂತ್ರ ಕೂಡ ಜಪ ಮಾಡಬೇಕು. ಇದರಿಂದ ಹಣದ ಕೊರತೆ ಉಂಟಾಗಲ್ಲ. ಹಣ ಯಾವುದೋ ಒಂದು ದಿಕ್ಕಿನಿಂದ ನಮ್ಮ ಕೈ ಸೇರುತ್ತಾ ಇರುತ್ತೆ. ಸ್ನೇಹಿತರೆ, ನಾವು ತಿಳಿದೇ ಎಷ್ಟೋ ತಪ್ಪುಗಳು, ಪಾಪಗಳು ಮಾಡ್ತಾ ಇರ್ತೀವಿ. ಅವು ಯಾವುದು ಅಂತ ಕೂಡ ನಮಗೆ ನೆನಪಿರಲ್ಲ, ಹಾಗೆ ಗೊತ್ತಿರೋದು ಇಲ್ಲ. ಅಂತ ಟೈಮಲ್ಲಿ ನಮ್ಮ ಪಾಪಗಳನ್ನ ಹೋಗಲಾಡಿಸ್ಕೊಳ್ಳೋಕೆ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ 108 ಸಾರಿ ದೇವಾಲಯದ ಸುತ್ತ ಪ್ರದಕ್ಷಿಣೆ ಹಾಕಬೇಕು. ಹಾಗೆ ನಾವು ಪ್ರದಕ್ಷಿಣೆ ಹಾಕುವಾಗ ಓಂಕಾರನ ಜಪ ಮಾಡ್ತಾ ಪ್ರದಕ್ಷಿಣೆ ಹಾಕಿದ್ರೆ ನಮ್ಮ ಮನಸ್ಸಲ್ಲಿರುವಂಥ ಎಲ್ಲ ಕೋರಿಕೆಗಳು ಬೇಗನೆ ಈಡೇರುತ್ತೆ. ಕೆಲವರು ಪ್ರತಿದಿನ ಪೂಜೆ ಮಾಡೋಕ್ಕೋಗಲ್ಲ, ವಾರಕ್ಕೆ 1 ದಿನ ಮಾತ್ರ ಪೂಜೆ ಮಾಡ್ತಾರೆ. ಅಂಥವರು ಪೂಜೆ ಮಾಡೋ ದಿನದಂದು ತುಪ್ಪದಿಂದ ದೀಪ ಹಚ್ಚಿದ್ರೆ ಪ್ರತಿದಿನ ಪೂಜೆ ಮಾಡಿದಷ್ಟು ಫಲ ಸಿಗುತ್ತೆ. ಹಾಗೆ ಪ್ರತಿದಿನ ನಿದ್ರಿಸೋ ಮುಂಚೆ ನಮ್ಮ ಇಷ್ಟ ದೇವರನ್ನು 5 ನಿಮಿಷವಾದರೂ ನೆನೆಸ್ಕೊಂಡು ಮಲಗಬೇಕು. ಈ ರೀತಿ ಮಾಡೋದ್ರಿಂದ ಒಳ್ಳೆ ನಿದ್ದೆ ಬರುತ್ತೆ, ಕೆಟ್ಟ ಕನಸು ಬೀಳಲ್ಲ. ಅದರ ಜೊತೆ ನಮ್ಮ ಕಷ್ಟಗಳೆಲ್ಲ ಕೂಡ ನಿಧಾನವಾಗಿ ದೂರ ಆಗುತ್ತೆ. ನಾವು ಯಾವ ದೇವರ ನಾಮ ಜಪ ಮಾಡ್ತೀವೋ ಆ ದೇವರ ಆಶೀರ್ವಾದ ನಮಗೆ ಸಿಗುತ್ತೆ. ಆದರೆ ನಾವು ಶ್ರೀರಾಮ ಅಂತ ಕೂಗಿದ್ರೆ 6 ದೇವರ ಆಶೀರ್ವಾದ ನಮಗೆ ಸಿಗುತ್ತೆ. ಅದು ಯಾವ ರೀತಿ ಅಂದ್ರೆ, ನಾವು ಶ್ರೀರಾಮ ಅಂದಾಗ ಶ್ರೀರಾಮನ ಆಶೀರ್ವಾದ ಸಿಗುತ್ತೆ. ಹಾಗೆ ಶ್ರೀರಾಮನ ಪರಮ ಭಕ್ತನಾದ ಆಂಜನೇಯ ಸ್ವಾಮಿ ಅನುಗ್ರಹ ನಮ್ಮ ಮೇಲಿರುತ್ತೆ. ಶ್ರೀ ಅಂದ್ರೆ ಮಹಾಲಕ್ಷ್ಮಿ. ಹಾಗಾಗಿ ಶ್ರೀರಾಮ ಅಂದಾಗ ಮಹಾಲಕ್ಷ್ಮಿ ಆಶೀರ್ವಾದ ಕೂಡ ಸಿಗುತ್ತೆ. ರಾ ಅಂದರೆ ಮಹಾವಿಷ್ಣು. ಓಂ ನಮೋ ನಾರಾಯಣಾಯ ಈ ಮಂತ್ರದಿಂದ ರಾ ಎಂಬ ಬೀಜಾಕ್ಷರ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಶ್ರೀರಾಮ ಅಂದಾಗ ಮಹಾವಿಷ್ಣು ಆಶೀರ್ವಾದ ಕೂಡ ಸಿಗುತ್ತೆ. ಮಾ ಅಂದರೆ ಶಿವ. ಓಂ ನಮಃ ಶಿವಾಯ ಈ ಹೆಸರಿನಿಂದ ಮಾ ಎಂಬ ಬೀಜಾಕ್ಷರ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಶ್ರೀರಾಮ ಅಂದಾಗ ಶಿವನ ಆಶೀರ್ವಾದ ಕೂಡ ಸಿಗುತ್ತೆ. ಶ್ರೀರಾಮನ ಸೇವೆಗಾಗಿ ಪರಮೇಶ್ವರ ಹನುಮಂತನಂತೆ ಅವತಾರ ಪಡೆಯಲು ಭೂಲೋಕಕ್ಕೆ ಬರುತ್ತಿರುವ ಸಮಯದಲ್ಲಿ ಪಾರ್ವತಿ ದೇವಿ, ನಾನು ಕೂಡ ನಿಮ್ಮ ಮಡದಿಯಾಗಿ ಬರುತ್ತೇನೆ, ನನಗೂ ಕೂಡ ಅವರ ಸೇವೆ ಮಾಡೋ ಭಾಗ್ಯ ಕೊಡಿ ಎಂದು ಹೇಳುತ್ತಾರೆ. ಆಗ ಶಿವ, ದೇವಿ, ಈ ಅವತಾರದಲ್ಲಿ ಹನುಮಂತ ಬ್ರಹ್ಮಚಾರಿ, ಹಾಗಾಗಿ ನಿನ್ನನ್ನು ಕರೆದೋಗಲು ಸಾಧ್ಯವಾಗುವುದಿಲ್ಲ ಎಂದು ಹೇಳುತ್ತಾರೆ. ಆಗ ಪಾರ್ವತಿ ದೇವಿ, ಪ್ರಭು, ಹಾಗಾದರೆ ನಾನು ನಿಮ್ಮ ಮಡದಿಯಂತಲ್ಲದೆ ನಿಮ್ಮ ಬಾಲದ ರೂಪದಲ್ಲಿ ಬರುತ್ತೇನೆ ಎಂದು ಹೇಳಿ ಹನುಮಂತನ ಬಾಲದಂತೆ ಪಾರ್ವತಿ ದೇವಿ ಬರುತ್ತಾರೆ. ಶ್ರೀರಾಮ ಅಂದಾಗ ಹನುಮಂತ ಬರುವಾಗ ಹನುಮಂತನ ಬಾಲದ ರೂಪದಲ್ಲಿದ್ದ ಪಾರ್ವತಿ ದೇವಿ ಕೂಡ ಬಂದಂತೆ ತಾನೇ ಲೆಕ್ಕ. ಹಾಗಾಗಿ ನಾವು ಶ್ರೀರಾಮ ಎಂದು ಕರೆದಾಗ ರಾಮ, ಮಹಾಲಕ್ಷ್ಮಿ, ಮಹಾವಿಷ್ಣು, ಹನುಮಂತ, ಶಿವ ಹಾಗೂ ಪಾರ್ವತಿ ಬರುತ್ತಾರೆ. ಹಾಗಾಗಿ ಸಾಧ್ಯವಾದಷ್ಟು ಸಲ ಪ್ರತಿದಿನ ಕೂಡ ಶ್ರೀರಾಮ ಶ್ರೀರಾಮ ಅಂತ ಹೇಳ್ತಾ ಇರೋಣ. ಈ ರೀತಿ ನಮ್ಮ ಈ ಜನ್ಮವನ್ನ ಪಾವನ ಮಾಡ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.